ನಮಸ್ಕಾರ ಸ್ನೇಹಿತರೆ. ನಾವು ಕುಡಿಯೋ ಒಂದ್ ಕಪ್ ಟೀ ಇರುತ್ತೆ ಅಲ್ವಾ, ಅದು ಯಾವ ತರ ಆರೋಗ್ಯಕರವಾಗಿ ನಾವು ಚೇಂಜಸ್ ಮಾಡ್ಕೋಬಹುದು, ಅದರಿಂದ ಯಾವ ಲಾಭಗಳನ್ನ ನಾವು ಹೊಂದಬಹುದು ಅಂತ ಇವತ್ತು ತಿಳ್ಕೊಳ್ಳೋಣ. ವೆರೈಟೀಸ್ ಆಫ್ ಟೀ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಟು ಸ್ಟಾರ್ಟ್ ವಿತ್ ಗ್ರೀನ್ ಟೀ ಅಂತ ಹೇಳ್ತೀವಲ್ಲ, ಗ್ರೀನ್ ಟೀ ಅನ್ನೋದು ನಮ್ಮ ಮೆಟಬಾಲಿಸಮ್ ನ ಇನ್ಕ್ರೀಸ್ ಮಾಡಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ಹೊಂದಿರುತ್ತೆ. ಇದು ಅಂದ್ರೆ ರೋಗ ನಿರೋಧಕ ಶಕ್ತಿ ಹೊಂದಿರುತ್ತೆ. ಅದಾದ್ಮೇಲೆ ನಾವು ಈ ಬ್ಲಾಕ್ ಟೀನು ಕುಡಿತಾ ಇರ್ತೀವಿ. ಬ್ಲಾಕ್ ಟೀ ಸಾಧಾರಣ ಸ್ವಲ್ಪ ಅಟೆಂಟಿವ್ನೆಸ್ ಇಂಪ್ರೂವ್ ಮಾಡುತ್ತೆ. ಫೋಕಸ್, ಕಾನ್ಸಂಟ್ರೇಷನ್, ನಮ್ಗೆ ಒಂಥರ ಲೆಥರ್ಜಿಕ್ನೆಸ್, ಲೇಸಿನೆಸ್ ಇದ್ದಾಗ ಬ್ಲಾಕ್ ಟೀ ಕುಡಿಯೋದು ಉತ್ತಮ. ಜೊತೆಗೆ ಒಂದಷ್ಟು ಹರ್ಬಲ್ ಟೀ ಲೈಕ್ ಶುಂಠಿ ಟೀ ಇರ್ಬೋದು, ಪುದೀನಾ ಟೀ ಇರ್ಬೋದು, ತುಳಸಿ ಟೀ ಇರ್ಬೋದು, ಅಥವಾ ಕ್ಯಾಮೈಲ್ ಟೀ, ಲೆಮನ್ ಟೀ ಅನ್ನೋದೆಲ್ಲ ಇರುತ್ತಲ್ಲ, ಅದು ಹೇಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಪುದೀನಾ ಟೀ, ಶುಂಠಿ ಟೀ ಮತ್ತೆ ತುಳಸಿ ಟೀ ಸಾಧಾರಣವಾಗಿ ಜೀರ್ಣಕ್ರಿಯೆ ಮೇಲೆ ತುಂಬಾ ಸಹಾಯ ಮಾಡುತ್ತೆ. ಪುದೀನಾ ಟೀ ತಗೊಂಡಾಗ ಹೊಟ್ಟೆ ಉಬ್ಬರಿಕೆ, ವಾಕರಿಕೆ ಬಂದಂಗ ಆಗೋದು ಇಂಥದ್ದೆಲ್ಲ ಇದ್ದಾಗ ನಿವಾರಣೆ ಮಾಡುತ್ತೆ. ಹಾಗೇನೆ ಶುಂಠಿ ಟೀ ಸಾಧಾರಣ ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್ ಆಗಿ ವಾಂತಿ ಬರುವಂತ ಸಂದರ್ಭದಲ್ಲಿ ಜಾಸ್ತಿ ಈ ಶುಂಠಿ ಟೀ ತಗೊಳ್ಳೋದ್ರಿಂದ ಸಹಾಯ ಆಗುತ್ತೆ. ಹಾಗೇನೆ ತುಳಸಿ ಟೀ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾ ಇದೆ ತುಳಸಿನಲ್ಲಿ. ಹಾಗೇನೆ ಜೀರ್ಣಕ್ರಿಯೆಗೂ ತುಂಬಾ ಹೆಲ್ಪ್ ಆಗುತ್ತೆ. ಕ್ಯಾಮೈಲ್ ಟೀ ವಿಷಯಕ್ಕೆ ಬಂದಾಗ, ಕ್ಯಾಮೈಲ್ ಟೀ ನಮ್ಗೆ ಒಳ್ಳೆ ನಿದ್ದೆಗೆ ಹಾಗೆ ಮಾನಸಿಕ ಒತ್ತಡ ಇದ್ರೆ ಕಡಿಮೆ ಮಾಡಿ. ಸೊ ಸಾಧಾರಣ ರಾತ್ರಿ ಹೊತ್ತು ನಿದ್ದೆ ಬರದೇ ಇರೋರು ಈ ಕ್ಯಾಮೈಲ್ ಟೀ ಇಂದ ಒಳ್ಳೆ ಉಪಯೋಗ ಪಡಿಬಹುದು. ಆಸ್ ಸಚ್ ಅಂದ್ರೆ ಮಾನಸಿಕ ಒತ್ತಡನು ಕಡಿಮೆ ಮಾಡಿ ಒಳ್ಳೆ ನಿದ್ದೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೀಗಾಗಿ ನಾವು ಕುಡಿಯೋ ಎಲ್ಲಾ ವೆರೈಟೀಸ್ ಆಫ್ ಟೀ ಏನಿದೆ, ಇದು ಒಂದ್ ಕಪ್ ಪಾನೀಯ ಅಲ್ಲ, ಅದ್ರ ಜೊತೆಗೆ ಇದು ಆರೋಗ್ಯದ ಬೆನಿಫಿಟ್ಸ್ ಕ್ಯಾರಿ ಮಾಡುತ್ತೆ. ಇದು ನಾವು ತಿಳ್ಕೋಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಗೆ ಮತ್ತಷ್ಟು ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಮೆಸೇಜ್ ಮಾಡಿ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.